ಒಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ನಿಮಗೆಲ್ಲರಿಗೂ ಈ ದಿನ DA ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ. ಸರ್ಕಾರಿ ನೌಕರರಿಗೆ, ನಿವೃತ್ತ ನೌಕರರಿಗೆ 4% DA ಹೆಚ್ಚಳದ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಇದುವರೆಗೆ DA ಹೆಚ್ಚಳ ಆಗಿಲ್ಲ. ಆದರೆ DA ಹೆಚ್ಚಳ ಯಾವಾಗ ಆಗತ್ತೆ, ಎಷ್ಟು ಪ್ರಮಾಣದಲ್ಲಿ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಪ್ರತಿಯೊಬ್ಬ ಸರ್ಕಾರಿ ನೌಕರರು, ರಾಜ್ಯ ಸರ್ಕಾರಿ ನೌಕರರಿರ್ಬೋದು ಅಥವಾ ಕೇಂದ್ರ ಸರ್ಕಾರಿ ನೌಕರರಿರ್ಬೋದು, ಬಹಳ ದಿನಗಳಿಂದ DA ಹೆಚ್ಚಳದ ನಿರೀಕ್ಷೆಯಲ್ಲಿದ್ದಾರೆ. ಈಗಿನ ಹಣದುಬ್ಬರ, ಬೆಲೆ ಏರಿಕೆಯಿಂದ ಬಚಾವಾಗಕ್ಕೆ ಸರ್ಕಾರಿ ನೌಕರರಿಗೆ DA ಹೆಚ್ಚಳ ಅನಿವಾರ್ಯವಾಗಿದೆ. ಬೆಲೆ ಹೆಚ್ಚಳದಿಂದ ಸರ್ಕಾರಿ ನೌಕರರ ಜನಜೀವನವನ್ನು ಸುಗಮಗೊಳಿಸಲು ವರ್ಷಕ್ಕೆ 2 ಬಾರಿ DAಯನ್ನು ಹೆಚ್ಚಳ ಮಾಡ್ತಾರೆ. ಆದರೆ ಈ ವರ್ಷ DA ಹೆಚ್ಚಳದ ಇದುವರೆಗೆ ಆಗಿಲ್ಲ. ಯಾಕೆ ವಿಳಂಬ ಆಗ್ತಾ ಇದೆ? ಯಾವಾಗ ನಮಗೆ DA ಸಿಗ್ಬೋದು? ಕೇಂದ್ರ ಸರ್ಕಾರ ಯಾವಾಗ DA ಘೋಷಣೆ ಮಾಡುತ್ತೆ? ರಾಜ್ಯ ಸರ್ಕಾರ ಯಾವಾಗ DA ಘೋಷಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಸ್ನೇಹಿತರೆ, ಈ ಬಾರಿ ಕೇಂದ್ರ ಸರ್ಕಾರಿ ನೌಕರರಿಗೆ DA ಹೆಚ್ಚಳ, ಪಿಂಚಣಿದಾರರಿಗೆ DA ಪರಿಹಾರ ಘೋಷಣೆ ವಿಳಂಬ ಆಗ್ತಾ ಇದೆ. ಕಳೆದ ವರ್ಷದಂತೆ ಈ ಬಾರಿ ಕೂಡ ಹೋಳಿ ಹಬ್ಬಕ್ಕಿಂತ ಮುನ್ನವಾಗಿ DA ಹೆಚ್ಚಳದ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಹೋಳಿ ಹಬ್ಬ ಮುಗಿದೋದ್ರೂ ಕೂಡ ನೌಕರರ, ಪಿಂಚಣಿದಾರರ DA ಹೆಚ್ಚಳ ಆಗಿಲ್ಲ. ಮಾರ್ಚ್ 19ರಂದು ಕೇಂದ್ರ ಸಚಿವ ಸಂಪುಟದ ಸಭೆ ನಡೀತಾ ಇತ್ತು. ಈ ಸಭೆಯಲ್ಲಿ ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರ DA ಹೆಚ್ಚಳ ಆಗತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಕೇಂದ್ರ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿಲ್ಲ, ಯಾವುದೇ ನಿರ್ಧಾರಗಳು ಕೈಗೊಂಡಿಲ್ಲ. ಈಗ ಸರ್ಕಾರ ಮುಂದಿನ ವಾರ ಮತ್ತೆ ಕೇಂದ್ರ ಸಚಿವ ಸಂಪುಟದ ಸಭೆ ನಡೆಯುತ್ತೆ. ಈ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ DA ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಅಂದರೆ ಯುಗಾದಿಗೆ ಅಂತ ಮುನ್ನವಾಗಿ ಎಲ್ಲ ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರ DA ಹಾಗೂ DR ಹೆಚ್ಚಳ ಆಗತ್ತೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಯಾವ ರೀತಿ DA ಹೆಚ್ಚಳ ಆಗುತ್ತೋ ಅದೇ ರೀತಿ ರಾಜ್ಯ ಸರ್ಕಾರಿ ನೌಕರರಿಗೂ DA ಹೆಚ್ಚಳ ಆಗತ್ತೆ. ಯಾವಾಗ DA ಘೋಷಣೆ ಮಾಡ್ಬೋದು ಅನ್ನೋ ಕುತೂಹಲ ನಿಮಗೆಲ್ಲರಿಗೂ ಇರ್ಬೋದು. ತುಟ್ಟಿ ಭತ್ಯೆ ಹೆಚ್ಚಳ ನಿರ್ಧಾರ ಈಗಾಗಲೇ ವಿಳಂಬ ಆಗಿದೆ. ಮುಂದಿನ ವಾರ ಕೇಂದ್ರ ಸಚಿವ ಸಂಪುಟದ ಸಭೆ ಇದೆ. ಈ ಸಭೆಯಲ್ಲಿ ಅನುಮೋದಿಸಿ 4% ಅಥವಾ 3% DA ಹೆಚ್ಚಳ ಆಗತ್ತೆ. ಈ DA ಹೆಚ್ಚಳದಿಂದ ಯಾರಿಗೆಲ್ಲ ಲಾಭ ಆಗತ್ತೆ, ಎಷ್ಟು ಲಾಭ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡೋದಾದರೆ, ಅದ್ರ ಜೊತೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಕೂಡ ಕೇಂದ್ರ ಸರ್ಕಾರ ಒಂದು 3% DAಯನ್ನು ಹೆಚ್ಚಳ ಮಾಡ್ತು ಅಂದರೆ ರಾಜ್ಯಗಳು ಕೂಡ ಅದನ್ನು ಫಾಲೋ ಮಾಡ್ತಾರೆ. ಕೆಲವೊಂದು ರಾಜ್ಯಗಳು ಕಡಿಮೆ ಮಾಡ್ಬೋದು, ಕೆಲವೊಂದು ರಾಜ್ಯಗಳು ಯಥಾವತ್ತಾಗಿ ಕೊಡ್ಬೋದು. ಆದರೆ ಕೇಂದ್ರ ಸರ್ಕಾರದ ಮಾದರಿಯಲ್ಲೇ ಸರ್ಕಾರಿ ನೌಕರರಿಗೆ, ನಿವೃತ್ತ ನೌಕರರಿಗೆ DA ಹೆಚ್ಚಳ ಮಾಡೋದು ಸಂಪ್ರದಾಯ. ಅದೇ ಸಂಪ್ರದಾಯವನ್ನು ರಾಜ್ಯಗಳು ಮುಂದುವರಿಸ್ತವೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಪ್ರಸ್ತುತ ಹಣದುಬ್ಬರ ದರ ಮತ್ತು ಮೂಲ ವೇತನದ ಮೇಲೆ ತುಟ್ಟಿ ಭತ್ಯೆ ನೀಡಲಾಗುತ್ತೆ. ಆದರೆ ಪಿಂಚಣಿದಾರರಿಗೆ, ನಿವೃತ್ತ ನೌಕರರಿಗೆ ತುಟ್ಟಿ ಭತ್ಯೆ ಪರಿಹಾರ DR ಅಥವಾ ತುಟ್ಟಿ ಪರಿಹಾರ ದೊರೆಯುತ್ತೆ. ನೌಕರರು, ಪಿಂಚಣಿದಾರರು ಮೇಲೆ ಹಣದುಬ್ಬರದ ಹೊರೆಯನ್ನು ಕಡಿಮೆ ಮಾಡಬೇಕು, ಜನಜೀವನವನ್ನು ಸುಗಮಗೊಳಿಸಬೇಕು, ಆಹಾರ ಪದಾರ್ಥಗಳ ಬೆಲೆಗೆ ಸರಿಯಾಗಿ ಸಂಬಳ ಭತ್ಯೆಗಳು ಸಿಗಬೇಕು ಅನ್ನೋ ಉದ್ದೇಶಕ್ಕಾಗಿ ಹಣದುಬ್ಬರದ ಆಧಾರದ ಮೇಲೆ ವರ್ಷಕ್ಕೆ 2 ಬಾರಿ DAಯನ್ನು ಹೆಚ್ಚಳ ಮಾಡೋದು ಸಂಪ್ರದಾಯ. ಅದೇ ರೀತಿ ಜನವರಿಯಿಂದ ಜೂನ್ವರೆಗೆ 1 ಬಾರಿ, ಜುಲೈನಿಂದ ಡಿಸೆಂಬರ್ವರೆಗೂ 1 ಬಾರಿ DAಯನ್ನು ಹೆಚ್ಚಳ ಮಾಡೋದು ಸಾಮಾನ್ಯ ಆಗಿದೆ. ಸರ್ಕಾರಿ ನೌಕರರು ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ
PSU ಅಂದರೆ ಸರ್ಕಾರಿ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಲಭ್ಯ ಆಗುತ್ತೆ. ಖಾಸಗಿ ಕಂಪ್ನಿಯವರಿಗೆ ಈ ಸೌಲಭ್ಯ ಲಭ್ಯ ಆಗೋದಿಲ್ಲ. ಖಾಸಗಿ ಕಂಪ್ನಿಯವರು ಅವರ ಮ್ಯಾನೇಜ್ಮೆಂಟು ಜಾಸ್ತಿ ಮಾಡಿದ್ರೆ ಅದು ಜಾಸ್ತಿ ಆಗತ್ತೆ. ಈ ಕಾರ್ಮಿಕರಿಗೂ ಕೂಡ ಜಾಸ್ತಿ ಆಗತ್ತೆ. ಆದರೆ ಕಾರ್ಮಿಕರಿಗೆ ಅದು VDA ಅಂತ ಹೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡುತ್ತೆ. ಅದು ಇನ್ನೂ ಘೋಷಣೆ ಆಗಿಲ್ಲ. 2025 ಜನವರಿಯಿಂದ ಜೂನ್ವರೆಗೆ ಹೆಚ್ಚಳಕ್ಕೆ ಸರಿಯಾದ ಸಮಯ. ಈ ಸಮಯದಲ್ಲಿ DAಯನ್ನು ಹೆಚ್ಚಳ ಮಾಡಬೇಕು ಅಂತ ನೌಕರರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಪ್ರಸಕ್ತ ಹಣದುಬ್ಬರದ ಮಟ್ಟವನ್ನು ಗಮನಿಸಿದರೆ ಈ ಬಾರಿ DA 2% ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಇದರಿಂದಾಗಿ DA ದರವು ಈಗ ಹಾಲಿ ಇರುವಂಥ 53 ರೂಪಾಯಿಯಿಂದ 53%ಇಂದ 55%ಗೆ ಹೆಚ್ಚಳ ಆಗ್ಬೋದು. ಜುಲೈ ಹಾಗೂ ಡಿಸೆಂಬರ್ ಮಧ್ಯೆ 2024 ಅಖಿಲ ಭಾರತ ಗ್ರಾಹಕರ ಬೆಲೆ ಸೂಚ್ಯಂಕದ ದತ್ತಾಂಶದ ಆಧಾರದ ಮೇಲೆ ಈ DAವನ್ನು ಹೆಚ್ಚಳ ಮಾಡುವಂಥದ್ದು ಸಂಪ್ರದಾಯ. ಅದೇ ಪ್ರಕಾರ DAಯನ್ನು ಈ ವರ್ಷ ಒಂದು 3-4% ಅಥವಾ 2% ಹೆಚ್ಚಳ ಮಾಡ್ಬೋದು ಅಂತ. DA ಹೆಚ್ಚಳ ಆದರೆ ನಿಮ್ಮ ಸಂಬಳ ಹಾಗೂ ಪಿಂಚಣಿಗಳು ಹೆಚ್ಚಳ ಆಗುತ್ತೆ. ಸ್ನೇಹಿತರೆ, ಒಂದು ಉದಾಹರಣೆ ಕೊಡೋದಾದರೆ, ನಿಮಗೊಂದು 30,000 ರೂಪಾಯಿ ಸ್ಯಾಲ್ರಿ ಇತ್ತು ಅಂದರೆ 2% ನಿಮ್ಮ DAಯನ್ನು ಹೆಚ್ಚಳ ಮಾಡಿದ್ರೆ ಆವಾಗ ನಿಮಗೆ ಒಂದು 600 ರೂಪಾಯಿವರೆಗೂ ಹೆಚ್ಚಳ ಆಗತ್ತೆ. 2% ಅಂತೆ. ಆದಾಗ್ಯೂ ಕೆಲವು ಮಾಧ್ಯಮಗಳ ವರದಿ ಪ್ರಕಾರ DA 2%ಗಿಂತ ಹೆಚ್ಚಳವಾಗತ್ತೆ ಅಂತ ನಿರೀಕ್ಷೆಗಳು ಇದೆ. ವಾಸ್ತವವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಸಕ್ತ ವರ್ಷದಲ್ಲಿ ಹಣದುಬ್ಬರ ದರ ಅಂದಾಜು 4.5ರಿಂದ 4.8ಗೆ ಹೆಚ್ಚಿಸಿದೆ. ಇಂತಹ ಪರಿಸ್ಥಿತಿಯಲ್ಲಿ ಹಣದುಬ್ಬರದ ಪ್ರಮಾಣವನ್ನು ಪರಿಗಣಿಸಿ ಸರ್ಕಾರವು DAಯನ್ನು 4ರಿಂದ 5% ಹೆಚ್ಚಳ ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಸ್ನೇಹಿತರೆ, ಮುಂದಿನ ವಾರ ಇನ್ನೊಂದು 3-4 ದಿನದಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ DA 3ರಿಂದ 4% ಹೆಚ್ಚಳ ಆಗುತ್ತೆ. ಅದೇ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ 7ನೇ ವೇತನ ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರ 1% DAಯನ್ನು ಹೆಚ್ಚಳ ಮಾಡಿದ್ರೆ ಆ 1% DAಗೆ 0.722% ಹೆಚ್ಚಳ ಮಾಡೋದು ಸಂಪ್ರದಾಯ. ಅದೇ ರೀತಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ DA ಹೆಚ್ಚಳ ಆಗುತ್ತೆ. ಯುಗಾದಿ ಹಬ್ಬದಲ್ಲಿ ಬಂಪರ್ ಗಿಫ್ಟ್ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಸಿಗತ್ತೆ ಅನ್ನೋ ಭರವಸೆಯಿಂದ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.